ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನದು ತುಂಬ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ಪ್ರೋಟೀನ್ ಸಿಗುವಂಥ ರೈಸ್ ಮಾಡ್ತಾ ಇದ್ದೀನಿ. ಇದು ಎಂಥ ರೈಸು ಅಂದರೆ ಮೆಂತ್ಯ ರೈಸ್. ಓಕೆ, ಇದಕ್ಕೆ ಏನೇನು ಬೇಕು ಅಂತ ಅಂದ್ಕೊಂಡು ಫಸ್ಟ್ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ, ಈರುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚು ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಉದ್ದದಕ್ಕೆ ಹೆಚ್ಕೊಂಡಿದ್ದೀನಿ ಗೈಸ್. ಈ ಕಡೆ ತಟ್ಟೆಯಲ್ಲಿ ಇಟ್ಕೊಂಡಿರೋದೆಲ್ಲ ಮಿಕ್ಸಿಗೆ ಹಾಕೋದು. ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ, ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣಸಿಗೆ, ಶುಂಠಿ, ಬೆಳ್ಳುಳ್ಳಿ ಮನೆಯಲ್ಲೇ ಪೇಸ್ಟ್ ಮಾಡ್ತಿದ್ದೀವಲ್ಲ, ಮಿಕ್ಸಿ ಹೆಂಗಂದ್ರೂ ಮಾಡೋದು ಅಂತ ಮನೇಲಿರೋದೇ ತೊಗೊಂಡಿದ್ದೀನಿ. ಓಕೆ, ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಇಷ್ಟು ಐಟಮ್ ಬೇಕಾಗಿದೆ. ಓಕೆನಾ, ನೀವೆಲ್ಲ ನೋಡ್ತಾ ಇರ್ಬೋದು ಗೈಸ್. ನಂದು ಲೈವ್ ಇರುತ್ತೆ, ಪ್ಲೀಸ್ ಎಲ್ಲ 6 o'clock ಬಂದು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಗೈಸ್. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಂದೆ ಗೈಸ್. ಹಂಗೆ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಅಕ್ಕಿನ ವಾಶ್ ಮಾಡ್ಕೊಂಡು ದೊಡ್ಡ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈ ಕಡೆ ಆನ್ ಮಾಡ್ಕೊಂಡಿದ್ದೀನಿ ಗ್ಯಾಸ್. ಯಾಕೆ ಗ್ಯಾಸ್ ಸ್ಕಿಪ್ ಮಾಡಿ ವೀಡಿಯೋಸ್ ನೋಡಬೇಡಿ ಗೈಸ್. ನಿಮಗೆ ಇಷ್ಟ ಇದ್ದರೆ ನೋಡಿ, ಓಕೆನಾ? ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿಪ್ಪ ವೀಡಿಯೋನ. ಹಾಗೆ ಲೈಕ್ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಅಡುಗೆ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಬೇಗನೆ ಆಗುತ್ತೆ ಎಲ್ಲರಿಗೂ. ಈ ಕಡೆ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ನಿಮಗೆ ಸಾಸಿವೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ? ಒಬ್ಬರೊಬ್ಬರು ಸಾಸಿವೆ ಇಷ್ಟಪಡ್ತಾರೆ, ಒಬ್ಬರೊಬ್ಬರು ಇಷ್ಟಪಡಲ್ಲ. ನಮ್ಮ ಮನೇಲಿ ಇಷ್ಟ, ಹಂಗಾಗಿ ನಾನು ಹಾಕಿದ್ದೀನಿ. ಈ ಕಡೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಮತ್ತು ಕರಿಬೇವನ್ನ ಒಟ್ಟಿಗೆ ಹಾಕ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಗೈಸ್. ನಾನು ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಅಡುಗೆ ಮಾಡೋಕ್ಕೆ ಆಗ್ತಿಲ್ಲ, ಟಫ್ ಆಗ್ತಿದೆ. ಯಾಕಂದರೆ ಈ ಕಡೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ಟಫ್ ಆಗುತ್ತೆ. ನನಗೆ ಅಂತ ಸಪೋರ್ಟಿವ್ ಆಗಿ ಯಾರೂ ಇಲ್ಲ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಮಮ್ಮಿದು ಜಾಬ್ ಇರುತ್ತೆ ಅಲ್ವಾ, ಹಾಗಾಗಿ ನನಗೆ ಸಪೋರ್ಟಿವ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಯಾರೂ ಆಗ್ತಿಲ್ಲ. ಸೊ ನಿಮಗೆ ಯಾವುದಾದ್ರೂ ಲಿಂಕ್ ಏನಾದರೂ ಅಂದರೆ ಸ್ಟ್ಯಾಂಡಿಂದ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹಾಕಿ, ಓಕೆನಾ? ನಾನು ಪರ್ಚೇಸ್ ಮಾಡ್ತೀನಿ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊತಿದ್ದೀನಿ, ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ, ಓಕೆನಾ? ಇವಾಗ ನಾನು ಟೊಮೊಟೊನ ಹೆಚ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಟೊಮೊಟೊನು ಫುಲ್ ಫ್ರೈ ಆಗೋವರೆಗೂ ಏನು ಕಾಯೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಕುಕ್ಕರಲ್ಲಿ ನೀರು ಹಾಕಿ ಬೇಯಿಸ್ತೀವಲ್ಲ ಅನ್ನನ, ಅದರಲ್ಲೇ ಅರ್ಧಂಬರ್ಧ ಬೆತ್ಕೊಳುತ್ತೆ, ಅರ್ಧಂಬರ್ಧ ಒಗ್ಗರಣೆಯಲ್ಲಿ ಬೆಂದ್ಕೊಂಡು ಹೋಗ್ಬಿಡುತ್ತೆ ಗಾಯ್ಸ್. ಪ್ಲೀಸ್ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ನಾನು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ನೀರೆಲ್ಲ ಹಾಕಿ ಕ್ಲೀನಾಗಿ ಗೂರಾಡಿ ಅಳತೆ ಮಾಡ್ಕೊಂಡಿದ್ದೀನಿ. ಈಗ 2 ಲೋಟಕ್ಕೆ 4 ಲೋಟ ನೀರು ಹಾಕ್ತಾರೆ ಗೈಸ್. 1 ಲೋಟ ಇಲ್ಲಿ ಹಾಕಿದ್ದೀನಿ ಮಿಕ್ಸಿಗೆ, ಇನ್ನು 3 ಲೋಟ ಅಲ್ಲಿ ಪಾತ್ರೆಯಲ್ಲಿ ಅಕ್ಕಿ ತೋರಿಸಿದ್ನಲ್ಲ ಅಲ್ಲಿ ಹಾಕಿದ್ದೀನಿ ಗೈಸ್. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಿ. ಯಾಕಂದರೆ ಹಸಿ ವಾಸನೆ ಇದ್ರೆ ರಿಯಲಿ ಚೆನ್ನಾಗಿರಲ್ಲ. ಒಂದು 3 ಮಿನಿಟ್ಸ್ ಆದರೂ ಹಸಿ ವಾಸನೆ ಹೋಗೋಕ್ಕೆ ಬಿಟ್ಬಿಡಿ, ನೀರು ಹಿಂಕೊಂಡ್ರೂ ಪರವಾಗಿಲ್ಲ, ಓಕೆನಾ ಗೈಸ್? ಇಲ್ಲಿ 3 ಲೋಟ ನೀರು ಹಾಕಿ 2 ಲೋಟ ಅಕ್ಕಿಗೆ ಇದು ಕುಕ್ಕರ್ಗೆ ಸುರಿತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ. ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಎಣ್ಣೆ ಸ್ವಲ್ಪ ಕಡಿಮೆ ಆಗಿತ್ತು, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ನಿಮಗೆ ಅಕ್ಕಿ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ನೀವು ಹಾಕ್ಕೊಳ್ಳಿ, ಓಕೆನಾ? ನಮ್ಮಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದು ಓಕೆ, ಉಪ್ಪು ಹಾಕಿದ್ರು. ದೊಡ್ಡ ಉಪ್ಪು ಹಾಕಿ, ಸಣ್ಣ ಉಪ್ಪು ಹಾಕಿದರೆ ಹಿಡಿಯಲ್ಲ. ದೊಡ್ಡ ಉಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಮೇಲೆ ಹಾಕ್ಕೊಂಡು ಉಪ್ಪು ತಿಂದರೆ ಅಷ್ಟು ಟೇಸ್ಟು ಬರೋಲ್ಲ ಗಾಯ್ಸ್. ಅದಕ್ಕೆ ದೊಡ್ಡ ಉಪ್ಪೇ ಹಾಕ್ಕೊಂಬಿಡಿ, ಎಷ್ಟು ಬೇಕೋ ಅಷ್ಟು, ಮತ್ತು ಜಾಸ್ತಿ ಉಪ್ಪು ಹಾಕ್ಕೊಬೇಡಿ. ಈಗ ಇದಕ್ಕೆ ಕುಕ್ಕರ್ ಕ್ಯಾಪ್ ಮುಚ್ಚಿ ಮತ್ತು 1 ವಿಸಲ್ ಹಾಕಿದರೆ ನೀವು ಗಾಯ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫೈನಲ್ ಆಗಿ ಯಾವ ಥರ ಬಂತೆ ನೀವೇ ನೋಡ್ತಿರ್ಬೋದು. ಓಕೆ ಬಾಯ್, ಥ್ಯಾಂಕ್ ಯು ಸೊ ಮಚ್. ಬಾಯ್. ಮತ್ತೆ ಸಿಗುವ, ಟಾಟಾ.